ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಹೀಗೆ ತಾನೇ ಸೀರೆ ಕುಚ್ಚು ಕಲಿತಿರೋರಿಗೆ ಬಿಗಿನರ್ಸ್ಗೆ ಒಂದು ಒಳ್ಳೆ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಗ್ರ್ಯಾಂಡಾಗೂ ಕೂಡ ಬರುತ್ತೆ. ನಾನು ಈ ಡಿಸೈನ್ ಮಾಡೋದಕ್ಕೆ ಎರಡು ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಕಟಿಂಗ್ ಬೀಡ್ಸು ಮತ್ತು ಒಂದು ಸ್ಮಾಲ್ ಬೀಡ್ಸು. ಈ ಕಟಿಂಗ್ ಬೀಡ್ಸ್ ಯೂಸ್ ಮಾಡ್ತೀನಿ. ಈ ಸ್ಮಾಲ್ ಬೀಡ್ಸ್ ಏನು ಯೂಸ್ ಮಾಡ್ತಿದ್ದೀನಿ, ಇದು ಪ್ಲೇನ್ ಬೀಡ್ಸ್ ಇದೆ. 8 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಕ್ರೋಶಾ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. 11 ಕೂಡ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಇವಾಗ ಎಂಡಲ್ಲಿ ಈ ಥರ ಗಂಟು ಹಾಕ್ಕೊಂಡಿರ್ತೀವಲ್ವ, ನೀಟಾಗಿ ಈ ಥರ ಬ್ಯಾಕ್ ಸೈಡ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಬೇಕು. ನಾವು ಡಿಸೈನ್ ಸ್ಟಾರ್ಟ್ ಮಾಡಬೇಕಾದ್ರೆ ಸೇಫ್ಟಿಗೋಸ್ಕರ 2 ಸಲ ಲಾಕ್ ಮಾಡ್ಕೊಳ್ಳಿ, ಆಗ ನೀಟಾಗಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ 1 2 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನೀಟಾಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲೆ ತೊಗೋಬೇಕು. ದಾರನ ಮೇಲೆ ತೊಗೊಂಡು ನಾನು ಸ್ಮಾಲ್ ಬೀಡ್ಸ್ ತೋರಿಸಿದೆ ನೋಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಕ್ರೋಶಾಗೆ 2 ಸ್ಮಾಲ್ ಬೀಡ್ಸ್ನ ದಾರದೊಳಗಡೆ ಕ್ರೋಶಾ ಒಳಗಡೆ ಹಾಕಿ ಆಮೇಲೆ ಇದನ್ನು ನೀಟಾಗೆ ದಾರದೊಳಗಡೆ ತೂರಿಸ್ಕೋಬೇಕು. ಮತ್ತೆ ದಾರನ ಅದೇ ರೀತಿ ಮೇಲ್ಗಡೆ ಎಳ್ಕೊಂಡಾದಮೇಲೆ ಮತ್ತೆ ನಾನಿಲ್ಲಿ ಇದು ಮೀಡಿಯಮ್ ಸೈಜ್ ಒಂದು ಬೀಡ್ಸ್ ತೋರಿಸಿದೆ ನೋಡಿ, ಆ ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಮತ್ತೆ ದಾರನ ಉದ್ದಾಗೆ ಅದೇ ರೀತಿ ಎಳೆದಿಟ್ಕೊಂಡಾದಮೇಲೆ ಮತ್ತೆ ಕ್ರೋಶಾಗೆ ಸ್ಮಾಲ್ ಬೀಡ್ಸ್ 2ನ ಹಾಕ್ಕೊಂಡು ಆ 2 ಕೂಡ ನೀಟಾಗಿ ಈ ಥರ ದಾರದೊಳಗಡೆ ಹಾಕ್ಕೋಬೇಕು. ದಾರದೊಳಗಡೆ ಹಾಕ್ಕೊಂಡಾದಮೇಲೆ ನೋಡಿ ಕರೆಕ್ಟಾಗಿ ಈ ಥರ ಸಮವಾಗಿ ಇಟ್ಕೊಂಡಾದಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡಿ. 2 ಚೈನ್ ಆಗುವಷ್ಟು ಒಳಗಡೆಗಾದಂಗೆ ಎಲ್ಲಿಗೆ ಬರುತ್ತೆ ಪಾಯಿಂಟ್ ಕರೆಕ್ಟಾಗೆ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಈ ಶೇಪಲ್ಲಿ ಕುತ್ಕೋಬೇಕು. ಮತ್ತೆ ಇವಾಗ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ತೊಗೊಂಡು ಮತ್ತೆ ಇವಾಗ ಸ್ಮಾಲ್ ಬೀಡ್ಸ್ನ ಹಾಕ್ಕೋಬೇಕು. ನಿಮಗೆ ಅಭ್ಯಾಸ ಇದೆ ಅಂದರೆ ಒಂದೇ ಸಲ ಎಲ್ಲ ಬೀಡ್ಸ್ನೂ ಸೇರಿಸಿ ಹಾಕ್ಕೋಬೋದು. ಬಟ್ ಸ್ಮಾಲ್ ಬೀಡ್ಸ್ನ ಸ್ವಲ್ಪ ದಾರದೊಳಗಡೆ ತೂರ್ಸೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ 2 ಸ್ಮಾಲ್ ಬೀಡ್ಸ್ನ ಹಾಕ್ಕೊಂಬಿಡಿ. ಆಮೇಲೆ ಮತ್ತೆ ದಪ್ಪ ಬೀಡ್ಸ್ನ ಹಾಕ್ಕೊಂಡು ಆ ದಾರ ಎಳ್ಕೊಂಡಿರ್ತೀವಲ್ವ ಅದನ್ನು ನೀಟಾಗೆ ಅದೇ ಉದ್ದಾಗೆ ಇಟ್ಕೊಳ್ಳಿ, ಎಳ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಅದಕ್ಕೆ ಸ್ಮಾಲ್ ಬೀಡ್ಸು ಈ ಥರ ಬೀಡ್ಸ್ ಹಾಕ್ಕೊಂಡಾದಮೇಲೆ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಹಿಂಗೆ ಇಟ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತಲ್ವ, 2 ಚೈನು ಇಲ್ಲ 1 ಚೈನು ಹೊಳಗಾಗೋ ರೀತಿ ಲಾಕ್ ಮಾಡ್ಕೋಬೇಕು. ಡಿಸೈನ್ ಆವಾಗ ನೀಟಾಗಿ ಬರುತ್ತೆ. ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಅಂದರೆ ಹೇಳ್ಕೊಂಡಂಗೆ ಆಗುತ್ತೆ ಡಿಸೈನು. ಈ ಥರ ಒಳಗಾದಂಗೆ ಹಾಕ್ಕೊಳ್ಳೋದ್ರಿಂದ ಒಂಥರ ನೀಟ್ ಫಿನಿಶಿಂಗ್ ಬರುತ್ತೆ. ಡಿಸೈನು ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇಲ್ಲಿ ನಾನು 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಚೈನ್ ಆದಮೇಲೆ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತಾ ಪಾಯಿಂಟ್ ಕರೆಕ್ಟಾಗೆ ಮತ್ತೆ 2 ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಫಸ್ಟ್ 3 ಚೈನ್ ಆದಮೇಲೆ 1 ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಎಕ್ಸ್ಟ್ರಾ ಇನ್ನೂ 1 ಲಾಕ್ ಮಾಡ್ಕೋತೀನಿ. 3 ಚೈನ್ ಆದಮೇಲೆ ಮತ್ತೆ ಈ ಥರ 3 ಬೀಡ್ಸು ಮತ್ತು ಸೀರೆ ಕುಚ್ಚು ಕಟ್ಟೋದಕ್ಕೆ 3 ಚೈನ್, ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಹಾಕ್ಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಲ್ವ, ಎಂಡಿಂಗಲ್ಲೂ ಅದೇ ರೀತಿ 3 ಚೈನ್ ಹಾಕ್ಕೊಂಡು 2 ಸಲ ಲಾಕ್ ಮಾಡಿಕೊಂಡು ಡಿಸೈನ್ನ ಹೆಂಡ್ ಮಾಡಿದ್ದೀನಿ. ಇವಾಗ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕಿ ದಾರನ ಕಟ್ ಮಾಡಿಕೊಂಡು ನಮ್ಮ ಸೈಡ್ ಈ ಥರ ನೀಟಾಗೆ ನಮ್ಮ ಕಡೆ ಈ ಥರ ಎಳ್ಕೊಂಡು ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಲಾಕ್ ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನಾನಿಲ್ಲೇನು 3 ಚೈನ್ ಹಾಕ್ಕೊಂಡಿದ್ದೀನಿ, ಈ ಗ್ಯಾಪ್ಗೆ ನೋಡಿ, ಈ ಗ್ಯಾಪ್ಗೆ ನಾನು ಸೀರೆ ಕುಚ್ಚನ್ನ ಕಟ್ಬಿಟ್ಟು ಡಿಸೈನ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೀರೆ ಕುಚ್ಚು ಕಟ್ಟಾಗಿದೆ. ನಾನಿಲ್ಲಿ 3 ಚೈನ್ ಗ್ಯಾಪ್ ಕೊಟ್ಕೊಂಡಿದ್ದೀನಲ್ವ, ಅಲ್ಲಿ ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ. ಸೀರೆ ಕುಚ್ಚು ಕಟ್ಟೋದಕ್ಕೆ ನಾನಿಲ್ಲಿ 200 ಎಳೆ ದಾರನ ಯೂಸ್ ಮಾಡಿದ್ದೀನಿ. ಅದನ್ನು ಉಲ್ಟಾ ಮಾಡಿ ಕಟ್ಟಿದಾಗ 400 ಎಳೆ ದಾರ ಆಗುತ್ತೆ. ನಾವು ತುಂಬ ಬೇಬಿ ಕುಚ್ಚು ಪುಟ್ಟದಾಗ ಕಟ್ ಮಾಡ್ಕೊಂಡಾಗ ಸ್ವಲ್ಪ ಎಳೆಗಳು ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಜಾಸ್ತಿ ಎಳೆನ ಯೂಸ್ ಮಾಡಿ ಇಲ್ಲಿ ನಾನು ಸೀರೆ ಕುಚ್ಚನ್ನ ಕಟ್ಟಿದ್ದೀನಿ.
ಇಲ್ಲಿ ನಾನು 3 ಬೀಡ್ಸ್ ಯೂಸ್ ಮಾಡಿದ್ದೀನಲ್ವಾ ಅದು ನಿಮ್ಗೆ ಏನಾದ್ರು ದೂರ ಬೇಕು ಕುಚ್ಚು ಅನಿಸಿದ್ರೆ ಇನ್ನೂ ಒಂದು 2 ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಒಂದು 5 ಮಾಡಿಕೊಂಡು ಆಮೇಲೆ ಸೀರೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಕೊಡ್ಬೋದು. ಈ ಥರ ಹತ್ತತ್ರ ಮಾಡ್ಕೊಳ್ಳೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ತೀವಿ ಅಂದರೆ 300ಇಂದ 400 ತನಕ ಚಾರ್ಜ್ ಮಾಡ್ಬೋದು. ನೀವಿರೋ ಪ್ಲೇಸ್ನ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಮತ್ತು ನೀವು ಇಲ್ಲಿ ಬೀಡ್ಸ್ ಯೂಸ್ ಮಾಡ್ತೀರಾ ಅಲ್ವಾ, ಈ ಬೀಡ್ಸ್ಗೆಲ್ಲ ಎಷ್ಟು ಖರ್ಚಾಯಿತು ಅದೆಲ್ಲ ನೋಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಚಾರ್ಜ್ ಮಾಡ್ಕೋಬೋದು. ಇವತ್ತು ಹೇಳ್ಕೊಟ್ಟಿರೋ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾಲ್ಕು ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೀವು ಲೈಕ್ ಬಟನ್ ಪ್ರೆಸ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.